ಇಲಾಖೆ ಅವರನ್ನ ಯಾಕೆ ಕೈ ಬಿಡ್ತು? ಸಿಬಿಐ ಕೊಟ್ಟಂತ ಶಿಫಾರಸನ್ನ ಒಬ್ಬರಿಗನ್ನ ಮಾತ್ರ ವಿಚಾರಣೆ ಮಾಡಿ ಮತ್ತೊಬ್ಬರನ್ನ ಸಂಪೂರ್ಣವಾಗಿ ಆ ವಿಚಾರಣೆಯಿಂದ ಕೈ ಬಿಟ್ಟಿರುವಂತದ್ದೇ ಎಂಕ್ವೈರಿ ಆಗ್ಬೇಕಾಗಿತ್ತು ರಶ್ಮಿ ವಿರುದ್ಧ, ಯಾಕಾಗಲ್ಲ? ನಮಸ್ಕಾರ, ದಿ ಫೈಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಈಶ್ವರ್ ಬಳ್ಳೆಕೆರೆ. ಕಳೆದ ಎಪಿಸೋಡ್ನಲ್ಲಿ ಡಾಕ್ಟರ್ ಆದಮ್ ಅಂದ್ರೆ ಸೌಜನ್ಯ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಆದಮ್ ಅವರು ಏನು ಪೋಸ್ಟ್ ಮಾರ್ಟಮ್ ಅಂದ್ರೆ ಮರಣೋತ್ತರ ಪರೀಕ್ಷೆಯಲ್ಲಿ ಡಾಕ್ಟರ್ ಆದಮ್ ಹಾಗೂ ಡಾಕ್ಟರ್ ಎನ್ ರಶ್ಮಿ ಅವರು ಮಹಾ ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ ಅಂತ ಸಿಬಿಐ ಆರೋಪ ಮಾಡಿತ್ತು, ಗಂಭೀರವಾದಂತ ಆರೋಪವನ್ನ ಮಾಡಿದ್ದು. ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಫಸ್ಟ್ ಎಪಿಸೋಡ್ ನಲ್ಲಿ ಮಾತಾಡಿದ್ದೀನಿ. ಅಂದ್ರೆ ಏನೇನು ಗಂಭೀರವಾದಂತ ಆರೋಪಗಳು ಅಂತ ಒಂದು 5 ಆರೋಪಗಳನ್ನು ಕೂಡ ನಾನು ಹೇಳಿದ್ದೆ. ಅವು ಬಹಳ ಪ್ರಮುಖವಾದಂತ ಆರೋಪಗಳು. ಅದನ್ನ ಮತ್ತೆ ಸಣ್ಣದಾಗಿ ಕ್ವಿಕ್ ಆಗಿ ರೀಕಾಲ್ ಕೂಡ ಮಾಡ್ಕೊಳ್ಳೋದಾದ್ರೆ, ಶವ ಪರೀಕ್ಷೆ ನಡೆಸುವಂತ ಸಂದರ್ಭದಲ್ಲಿ ವೆಜನೈಲ್ ಸ್ವಾಬ್ ಅನ್ನ ತೆಗೆಯದೆ DNA ಪರೀಕ್ಷೆಗೆ ಈ ಡಾಕ್ಟರ್ ಕಳಿಸಿದ್ರು, ಇಬ್ರು ಡಾಕ್ಟರ್ಗಳು ಕೂಡ ಕಳಿಸಿದ್ರು ಅನ್ನೋದು ಮೊದಲನೇ ಆರೋಪ. ಹೊಟ್ಟೆಯಲ್ಲಿ ಜೀರ್ಣವಾಗದ ಹಾಗೂ ಸಣ್ಣ ಕರುಳಿನಲ್ಲಿ ಅರ್ಧಂಬರ್ಧ ಜೀರ್ಣವಾಗಿರುವ ಆಹಾರವಿದೆ ಅಂತ ತಪ್ಪಾಗಿ ಇವರಿಬ್ರು ಕೂಡ ಮಾಹಿತಿಯನ್ನ ಕೊಟ್ಟಿದ್ರು ಅನ್ನೋದು ಎರಡನೇ ಆರೋಪ ಸಿಬಿಐ ಮಾಡಿತ್ತು ಇವರಿಬ್ರು ಡಾಕ್ಟರ್ಗಳ ಮೇಲೆ. ಮೂರನೇ ಆರೋಪ, ಬಿಸೇರಾ ಸಂಗ್ರಹಣೆಯನ್ನ ಸಮರ್ಪಕವಾಗಿ ಮಾಡದೇ ಇರುವಂತದ್ದು ಕೂಡ ಮಹಾ ಗಂಭೀರವಾದಂತ ಆರೋಪ ಅನ್ನೋದನ್ನ ಮೂರನೇ ಬಹಳ ಪ್ರಮುಖವಾದಂತ ಗಂಭೀರ ಆರೋಪನ ಈ ಇಬ್ರು ಡಾಕ್ಟರ್ ಮೇಲೆ ಮಾಡಿತ್ತು. ಇನ್ನು ಒಂದು 4ನೇ ಆರೋಪ ಏನು ಅಂದ್ರೆ, ಸೌಜನ್ಯರ ಬಲಹಸ್ತದ ತುದಿಯಲ್ಲಿ ಒಂದು ಸರ್ಕಲ್ ತರದೊಂದು ಗಾಯ ಇತ್ತು. ಆ ಗಾಯವನ್ನ ಈ ಡಾಕ್ಟರ್ಗಳಿಬ್ರು ಕೂಡ ಯಾಕೆ ಮೆನ್ಷನ್ ಮಾಡಬೇಕಾಗಿತ್ತು ಅನ್ನೋ ಆರೋಪವನ್ನು ಕೂಡ ಸಿಬಿಐ ಈ ದೇಶದ ಮಹಾ ತನಿಖಾ ಸಂಸ್ಥೆ ರಿಪೋರ್ಟ್ ಅನ್ನ ಹೇಳಿತ್ತು, ಇವ್ರ ಮೇಲೆ ಆರೋಪವನ್ನು ಮಾಡಿತ್ತು. ಇನ್ನ 5ನೇ ಆರೋಪ ಏನು ಅಂದ್ರೆ, ಸೌಜನ್ಯರ ಕುತ್ತಿಗೆ ಬಿಗಿದ ಗುರುತಿರುವ ಜಾಗದ ಚರ್ಮದ ತುಣುಕುಗಳನ್ನ ಹಿಸ್ಟೋಪೆಥಾಲಜಿಗೆ ಯಾಕೆ ಕಳಿಸ್ಲಿಲ್ಲ? ಬಹಳ ಇಂಪಾರ್ಟೆಂಟ್ ಅದು. ಇಲ್ಲಿ ಕುತ್ತಿಗೆ ಸಾಯಿಸಿದಾಗ ಅಲ್ಲಲ್ಲಿ ಆ ತುಣುಕುಗಳನ್ನ ಹಿಸ್ಟೋಪೆಥಾಲಜಿಗೆ ಕಳಿಸುವಂತದ್ದು ಮಹಾ ಸಹಜವಾದಂತ ವಾಡಿಕೆ. ಅದನ್ನ ಯಾಕೆ ಈ ಇಬ್ಬರು ಡಾಕ್ಟರ್ಗಳು ಕೂಡ ಮಾಡಿಲ್ಲ? ಈ 5 ಆರೋಪಗಳನ್ನ ಮಾಡಿತ್ತು. ಈ 5 ಆರೋಪಗಳಿಗೆ ಈ ಇಬ್ಬರು ಡಾಕ್ಟರ್ಗಳು ಕೂಡ ಸೇರಿ ಮಾಡಿರೋದ್ರಿಂದ ಈ ಇಬ್ಬರನ್ನು ಕೂಡ ಕಠಿಣ ಶಿಕ್ಷೆಗೆ ಒಳಪಡಿಸಿ ಅನ್ನೋದನ್ನೇ ಶಿಫಾರಸನ್ನ ಮಾಡಿತ್ತು. ಬಟ್ ಈ ಸಂದರ್ಭದಲ್ಲಿ ಡಾಕ್ಟರ್ ಆದಮ್ ಉಸ್ಮಾನ್ ವಿರುದ್ಧ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ನಡೆದಿದೆ. ಡಾಕ್ಟರ್ ಎನ್ ರಶ್ಮಿ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವರು ಕೂಡ ಇಬ್ರು ಸಮಭಾಗಿಗಳು. ಇಬ್ಬರನ್ನು ವಿಚಾರಣೆಗೆ ಎನ್ಕ್ವೈರಿ ನಡಿಬೇಕಾಗಿತ್ತು, ನಡೆದಿಲ್ಲ. ಇಲ್ಲಿ ಬರುವಂತದ್ದು ಅನುಮಾನ, ಯಾಕೆ ನಡೆದಿಲ್ಲ? ಇಲಾಖೆ ಅವರನ್ನ ಯಾಕೆ ಕೈ ಬಿಡ್ತು? ಅಂದ್ರೆ ಇದರ ಉದ್ದೇಶ ಏನಿತ್ತು ಅನ್ನೋದು ಬಹಳ ಅನುಮಾನಗಳಿಗೆ ಎಡೆಮಾಡಿಕೊಡುವಂತಹ ವಿಚಾರ. ಅಂದ್ರೆ 2012 9ನೇ ತಾರೀಕು ಅಕ್ಟೋಬರ್ 9ನೇ ತಾರೀಕು ಸೌಜನ್ಯ ಸಾವಾಗುತ್ತೆ. ತಾರೀಕು ಇವರಿಬ್ರು ಸೇರಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಅದರ ವರದಿಯನ್ನ ಕೊಡ್ತಾರೆ. 2013ನೇ ತಾರೀಕು ಅಕ್ಟೋಬರ್ 17ಕ್ಕೆ ಇವರೊಂದು ವರದಿಯನ್ನ ಕೊಡ್ತಾರೆ. ಯಾರು? ಡಾಕ್ಟರ್ ಎನ್ ರಶ್ಮಿ ಅವರು. ಆಗ ಸಿಬಿಐನವರು ಇವರಿಬ್ಬರು ಕೂಡ ಮಹಾ ಕರ್ತವ್ಯ ಲೋಪವನ್ನ ಮಾಡಿದ್ದಾರೆ ಅಂತ ಒಂದಷ್ಟು ಆರೋಪವನ್ನ ಮಾಡುತ್ತೆ. ಆ ಗಂಭೀರವಾದಂತ ಆರೋಪಿಗಳನ್ನಾಗಿ ಇವರಿಬ್ಬರನ್ನ ಮಾಡುತ್ತೆ. ಸೊ ನಂತರದಲ್ಲಿ ಎನ್ಕ್ವೈರಿ ನಡೀತದೆ. ಎನ್ಕ್ವೈರಿ ಆಗ್ಬೇಕಾಗಿತ್ತು ರಶ್ಮಿ ವಿರುದ್ಧ, ಯಾಕಾಗಲ್ಲ ಅನ್ನೋದೇ ಮಹಾ ಪ್ರಶ್ನೆ. 2017ರವರೆಗೆ ರಶ್ಮಿ ಅವರು ಅನಧಿಕೃತವಾಗಿ ಅನ್ಅಫಿಷಿಯಲ್ ಆಗಿ ಗೈರಾಗ್ತಾರೆ. ಡಿಪಾರ್ಟ್ಮೆಂಟ್ ಕಡೆ ತಲೆನೇ ಹಾಕಲ್ಲ. ಅಂದ್ರೆ ಬೇರೆ ಯಾರೋ ಕಾರ್ಕೂನ್ಗೋ, ಯಾರೋ ಕ್ಲರ್ಕೋ, ಯಾರೋ ಒಬ್ರು ಒಂದು 3 ದಿನ 4 ದಿನ ಅನ್ಅಫಿಷಿಯಲಿ ರಜಾ ಹಾಕಿದ್ರೆ ಸರ್ಕಾರ ಇಮಿಡಿಯೇಟ್ ಆಗಿ ಕ್ರಮ ತೆಗೆದುಕೊಳ್ಳುತ್ತೆ. ಈ ಡಾಕ್ಟರ್ ಎನ್ ರಶ್ಮಿ ಅವರ ವಿರುದ್ಧ ಯಾವುದೇ ಕ್ರಮ ಜರುಗಿಸಲ್ಲ. ಬಟ್ ಕ್ರಮ ಜರುಗಿಸುತ್ತೆ ಯಾವಾಗ? 2017 ಅಕ್ಟೋಬರ್ 10ನೇ ತಾರೀಕಿಗೆ ಮಾರ್ಚ್ 10ನೇ ತಾರೀಕಿಗೆ ಡಿಸ್ಮಿಸ್ ಅನ್ನ ಮಾಡುತ್ತೆ, ವಜಾ ಮಾಡುತ್ತೆ. ವಜಾ ಮಾಡಿದ್ ಓಕೆ ಸರಿ, ಬಟ್ ವಜಾ ಮಾಡಿದ ನಂತರದಲ್ಲಿ ಅಂದ್ರೆ ಎನ್ಕ್ವೈರಿ ವಿಚಾರ ಏನಾಯ್ತು? ಬಹಳ ಗಂಭೀರವಾದಂತ ಆರೋಪ. ಇಡೀ ದೇಶದ ತನಿಖಾ ಸಂಸ್ಥೆ, ಮಹಾ ತನಿಖಾ ಸಂಸ್ಥೆ ಸಿಬಿಐ ಗಂಭೀರವಾಗಿ ಇವರಿಬ್ಬರು ವಿರುದ್ಧ ಅಪರಾಧಿಗಳು, ಆರೋಪಿಗಳು ಅನ್ನೋ ರೀತಿಯಲ್ಲಿ ವಿತ್ ದಾಖಲೆ ಸಮೇತ 5 ಪಾಯಿಂಟ್ಗಳನ್ನು 5-6 ಪಾಯಿಂಟ್ಗಳನ್ನ ಹೇಳಿದೆ. ಅದನ್ನ ಕೇಳ್ಬೇಕು ಅನ್ನೋ ಒಂದು ಕನಿಷ್ಠ ಮಟ್ಟದ ಕಾಮನ್ ಸೆನ್ಸ್ ಅಂತ ಹೇಳ್ಬೋದು, ಏನಾದ್ರು ಹೇಳ್ಕೋಬಹುದು. ಅದಿಲ್ವಾ ಸರ್ಕಾರಕ್ಕೆ? ಯಾಕೆ ಇಲಾಖೆ ರಶ್ಮಿ ಅವ್ರನ್ನ ಕೈ ಬಿಡ್ತು? ಇವರು ಗೈರು ಹಾಜರಾದ್ರು ಸರಿ, ಓಕೆ. ಅಂದ್ರೆ ಆ ಗೈರು ಹಾಜರಾಗಿದ್ದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಅವರು ಆರೋಪಿ ಅಲ್ಲ ಅಂತ ಒಂದು ಇಲಾಖೆ ಒಂದು ತನಿಖೆ ಶರ ಬರೀತದೆ. ರಶ್ಮಿ ಅವರನ್ನ ವಿಚಾರಣೆಗೆ ಒಳಪಡಿಸೋದಿಲ್ಲ, ಇಲಾಖಾ ವಿಚಾರಣೆ ಒಳಪಡಿಸೋದಿಲ್ಲ. ಅವ್ರ ವಿರುದ್ಧ ಯಾವುದೇ ಕಠಿಣ ಕ್ರಮ ಇರಲಿ, ಸಣ್ಣ ಕೂದಲು ಕೂಡ ಕೊಂಕುವಂತ ಒಂದು ಸಣ್ಣ ಕ್ರಮವನ್ನು ಕೂಡ ಜರುಗಿಸಲ್ಲ. ಬಟ್
ಒಂದು ಶಾಖೆ ಒಂದು ನಿಲುವನ್ನ ಕೊಡುತ್ತೆ. ಏನಂತ ನಿಲುವು ಕೊಡುತ್ತೆ ಅಂತಂದ್ರೆ, ಇದು ವೆರಿ ಇಂಟ್ರೆಸ್ಟಿಂಗ್ ಇದೆ. ನಿಮಗೆ ಅನುಮಾನ ಯಾಕೆ ಬರುತ್ತೆ, ಯಾಕೆ ಇವತ್ತು ಈ ಪರಿ ಹೋರಾಟಗಾರರು ಅನುಮಾನಗಳನ್ನ ವ್ಯಕ್ತಪಡಿಸ್ತಿದ್ದಾರೆ, ಹೋರಾಟ ಜೋರಾಗ್ತಿದೆ ಅನ್ನೋ ಕಾರಣಕ್ಕೆ ಇಂತಿಂತ ಸಣ್ಣ ಸಣ್ಣ ಅನುಮಾನಗಳೇ ಕಾರಣ. ಈ ಅನುಮಾನಗಳಿಗೆ ತೆರೆ ಎಳಿಬೇಕಾಗಿದ್ದಂತಹದ್ದು ಸರ್ಕಾರ ಅಥವಾ ತನಿಖಾ ಸಂಸ್ಥೆಗಳು ಅದನ್ನ ಯಾಕೆ ಮಾಡಿಲ್ಲ ಅನ್ನೋದು ಯಕ್ಷ ಪ್ರಶ್ನೆ. ನೋಡಿ, ಈ ಪ್ರಕರಣದಲ್ಲಿ ವಿಚಾರಣಾಧಿಕಾರಿಗಳು ಅಂದ್ರೆ ಏನು, ತನಿಖೆ ಇಂಟರ್ನಲ್ ಡಿಪಾರ್ಟ್ಮೆಂಟ್ ನ ವಿಚಾರಣಾಧಿಕಾರಿಗಳು ಕೇವಲ ಡಾಕ್ಟರ್ ರಶ್ಮೀರ್ ಅವರು ವಿಚಾರಣೆಗೆ ಹಾಜರಾಗಿಲ್ಲವೆಂಬ ಕಾರಣಕ್ಕಾಗಿ ಆರೋಪಗಳು ಸಾಬೀತಾಗಿಲ್ಲವೆಂಬ ನಿಲುವು ತೆಗೆದುಕೊಂಡಿರುವುದು ಅವರ ಅಭಿಪ್ರಾಯದಿಂದ ತಿಳಿದು ಬರುತ್ತದೆ. ವೆರಿ ಸಿಂಪಲ್. ಒಬ್ಬ ಕಳ್ತನ ಮಾಡಿದಾನೆ, ಆ ಕಳ್ಳನ್ನ ಇವರು ಪೊಲೀಸ್ನವರು ಹಿಡಿಯಕ್ಕಾಗೋದಿಲ್ವೋ ಅಥವಾ ತನಿಖೆ ಮಾಡಿ ಅವನು ಎನ್ಕ್ವೈರಿಗೆ ಬರೋದಿಲ್ಲ, ನಾನು ತಗೊಂಡಿಲ್ವೋ ಅವ್ನು ಏನ್ ಮಾಡಿದ್ದೇನೆ ಅಂತ ಹೇಳಕ್ ಬರೋದಿಲ್ಲ. ಬಟ್ ಅವ್ನು ಬಂದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವನು ಆರೋಪಿ ಸ್ಥಾನದಿಂದ ಕೈ ಬಿಡಲಾಗಿದೆ. ಅವನು ಆರೋಪಿ ಅಲ್ಲ, ನಿರ್ದೋಷಿ ಅಂತ ಹೇಳಿದಂಗಿದೆ ಇದು. ಆರೋಪಿ ನೋಡಿ, ಇನ್ನೊಂದ್ಸರಿ ಓದ್ಬಿಡ್ತೀನಿ ನೋಡಿ. ಈ ಪ್ರಕರಣದಲ್ಲಿ ವಿಚಾರಣಾಧಿಕಾರಿಗಳು ಕೇವಲ ಡಾಕ್ಟರ್ ರಶ್ಮೀರ್ ಅವರು ವಿಚಾರಣೆಗೆ ಹಾಜರಾಗಿಲ್ಲವೆಂಬ ಕಾರಣಕ್ಕಾಗಿ ಆರೋಪಗಳು ಸಾಬೀತಾಗಿಲ್ಲವೆಂಬ ನಿಲುವು ತೆಗೆದುಕೊಂಡಿರುವುದು ಅವರ ಅಭಿಪ್ರಾಯದಿಂದ ತಿಳಿದು ಬರುತ್ತದೆ. ಸೊ ಇದು ರಶ್ಮಿಯವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಜರೇ ಆಗದೆ ವಿಚಾರಣೆ ನಡೆದಿ ಅವರನ್ನ ನಿರ್ದೋಷಿ ಅಂತ ಇಲಾಖೆನೆ ಡಿಸೈಡ್ ಮಾಡಿರುವಂತ ಕಡತದಲ್ಲಿ ಕೊಟ್ಟಿರುವಂತದ್ದು, ದಾಖಲೆ ಇರುವಂತದ್ದು. ಇಂಟ್ರೆಸ್ಟಿಂಗ್ ಏನು ಗೊತ್ತಾ, 2017 ತನಕ ಗೈರಾಗ್ತಾರೆ. ಈಗ 2020 ಅವರು ವಾಪಸ್ ಬರ್ತಾರೆ, ಸರ್ಕಾರಿ ಸೇವೆಗೆ ಮತ್ತೆ ವಾಪಸ್ ಬರ್ತಾರೆ. 2020 ಅವರು ಸರ್ಕಾರಿ ಸೇವೆಗೆ ವಾಪಸ್ ಬರ್ತಾರೆ. ಈಗಲೂ ಕೂಡ ಡಾಕ್ಟರ್ ಎನ್ ರಶ್ಮಿ ಅವರು ಸರ್ವಿಸ್ ನಲ್ಲಿದ್ದಾರೆ. ಡಾಕ್ಟರ್ ಎನ್ ರಶ್ಮಿ ಅವರು ಸರ್ವಿಸ್ ನಲ್ಲಿದ್ದಾರೆ. ಈಗಲಾದ್ರೂ ಅಂದ್ರೆ ಒಂದು ಸಹಜವಾದಂತ ಕುತೂಹಲ, ಸಹಜವಾದಂತ ಒಂದು ನಡವಳಿಕೆಯನ್ನ ತನಿಖಾ ಸಂಸ್ಥೆಗಳು ತೋರಿಸಬಹುದೇನೋ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಮೇಲೆ ಈ ಮಾತು ಹೇಳ್ತಾ ಇದ್ದೀನಿ. ಅಂದ್ರೆ ಈಗಲಾದ್ರೂ ಅಂದ್ರೆ ವಿಚಾರಣೆಯಿಂದ, ಸಂಪೂರ್ಣ ಇಲಾಖೆ ವಿಚಾರಣೆಯಿಂದ ಗೈರು ಹಾಜರಾಗಿದ್ದಂತಹ ರಶ್ಮಿ ಅವರನ್ನ SIT ಅಂದ್ರೆ ಈಗಾಗಲೇ ಸೌಜನ್ಯ ಅವರ ತಾಯಿ ಕೂಡ ಇದನ್ನ ಮರು ತನಿಖೆ ಮಾಡಿ ಅಂತ ಹೇಳಿ SIT ಮುಂದೆ ಬಂದು ಕೇಳ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಸುಮಾರು ಜನರ ಒತ್ತಡವೂ ಕೂಡ ಇದೆ, ಹೋರಾಟವೂ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ರಶ್ಮಿ ಅವರನ್ನ ಕೈ ಬಿಟ್ಟಿರೋದನ್ನ ಇವರು ಗಮನಿಸಬಹುದಾ, ಗಮನಿಸಿ ಮತ್ತೊಂದು ಏನಾದ್ರೂ ಈ CBI ಆರೋಪಗಳು ಏನಿದ್ವಿ, ಈ ಆರೋಪಗಳ ಬಗ್ಗೆ SIT ಆದ್ರೂ ಕೂಡ ಸರಿಯಾಗಿ ವಿಚಾರಣೆಯನ್ನ, ಯಾಕಂದ್ರೆ ಆದಮ್ ಉಸ್ಮಾನ್ ಅವರ ವಿಚಾರಣೆ ಆಗೋಗಿದೆ, ಅವರು ವರದಿಯನ್ನು ಅದ್ರ ರಿಪೋರ್ಟು ಕೂಡ ಬಂದಾಗಿದೆ. ಬಟ್ ಈಗ ರಶ್ಮಿ ಅವರು ಗೈರು ಹಾಜರಾಗಿರೋದ್ರಿಂದ, SIT ತನಿಖೆ ನಡೀತಾ ಇರೋದ್ರಿಂದ ರಶ್ಮಿ ಅವರನ್ನ ಕರೀತಾರ, ರಶ್ಮಿ ಅವರನ್ನ ವಿಚಾರಣೆ ಮಾಡ್ತಾರ ಗೊತ್ತಿಲ್ಲ. ಕಾನೂನು ಏನ್ ಹೇಳುತ್ತೆ ಅನ್ನೋದು ಈ ಸಂದರ್ಭದಲ್ಲಿ ನಾವೇನು ಹೇಳಕ್ಕಾಗೋದಿಲ್ಲ. ಬಟ್ ಈ ಇಡೀ ವರದಿಯನ್ನ ನೋಡಿದ ನಂತರದಲ್ಲಿ CBI ಗಂಭೀರವಾಗಿ ಇಬ್ಬರ ಮೇಲೆ ಆರೋಪವನ್ನ ಮಾಡುತ್ತೆ, ಆರೋಪಿಗಳ ಸ್ಥಾನದಲ್ಲಿ ನಿಲ್ಲಿಸುತ್ತೆ, ಅವ್ರ ವಿರುದ್ಧ ಕಠಿಣವಾದಂತ ಕ್ರಮ ಕೈಗೊಳ್ಳಿ ಅನ್ನುತ್ತೆ. ಬಟ್ CBI ಕೊಟ್ಟಂತ ಶಿಫಾರಸನ್ನ ಒಬ್ಬರಿಗನ್ನ ಮಾತ್ರ ವಿಚಾರಣೆ ಮಾಡಿ ಮತ್ತೊಬ್ಬರನ್ನ ಸಂಪೂರ್ಣವಾಗಿ ಆ ವಿಚಾರಣೆಯಿಂದ ಕೈ ಬಿಟ್ಟಿರುವಂತದ್ದೇ ಇವತ್ತು ನಡೀತಿರುವಂತಹ ಹಲವಾರು ಹೋರಾಟಗಳು, ಅನುಮಾನಗಳು. ಮತ್ತೆ ವಾಪಸ್ ಸೌಜನ್ಯ ಕುಟುಂಬದ ತಾಯಿ ಪ್ರತಿಯೊಬ್ರು ಕೂಡ ಬಂದು ವಾಪಸ್ ಮತ್ತೆ ಮರು ತನಿಖೆ ಆಗ್ಲಿ, ಸತ್ಯಾಸತ್ಯತೆ ಹೊರಗೆ ಬರಲಿ ಅಂತೇಳಿ ಇಡೀ ರಾಜ್ಯದಾದ್ಯಂತ ಹೋರಾಟ ನಡೆಸ್ತಾ ಇರುವಂತದ್ದು ಇಂತಹ ಅನುಮಾನಗಳ ನಡೆಯಿಂದಾಗಿ ಅಂತ ಮಾತ್ರ ಹೇಳಬಹುದು. ಸ್ಪಷ್ಟವಾಗಿ ವಿಚಾರಣೆ ಒಬ್ಬರನ್ನ ಕೈ ಬಿಟ್ಟು ಒಬ್ಬರನ್ನ ಮಾತ್ರ ವಿಚಾರಣೆ ಮಾಡಿರುವಂತ ವಿಚಾರಗಳಿದೆಯಲ್ಲ, ಇಂಥ ಹಲವಾರು ಅನುಮಾನಗಳಿಂದಾಗೇನೆ ಈ ಹೋರಾಟ ಇವತ್ತು ಶಾಶ್ವತವಾಗಿ ಜೀವಂತವಾಗಿ ಉಳಿಯುವಂತೆ ಮಾಡಿರುವಂತದ್ದು. ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಮಾಡಬೇಕಾಗಿರುವುದು ಸರ್ಕಾರದ ಕೆಲಸ. ಅದನ್ನು ಮಾಡುತ್ತಾ ಏನಾಗುತ್ತೆ, ಇನ್ನೂ ಕೂಡ ಈ ಸೌಜನ್ಯ ಪ್ರಕರಣದಲ್ಲಿ ನಿಜವಾದ ಆರೋಪಿಗಳು ಯಾರು ಅನ್ನೋದನ್ನ ಸಿಗೋವರೆಗೂ ಕೂಡ ಒಂದಷ್ಟು ಈ ಗುಸುಗುಸು ಈ ಹೋರಾಟಗಳು ಇದ್ದೇ ಇರ್ತವೆ. ನಾವು ಕೂಡ ಅದನ್ನ ಅಪ್ಡೇಟ್ ಸಮೇತ ಬರ್ತಾ ಇರ್ತೀವಿ. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.